ಎಲ್ಲರೂ ಹೆಂಗದಿರಿ, ಆರಾಮದಿರಿ? ನಾನು ಈ ವ್ಲಾಗ್ ಶುರು ಮಾಡಕತ್ತೀನಿ. ಇದು ಸಕ್ರೆ ಐತಲ್ಲ, ಡಬ್ಬಿಗೆ ಹಾಕಿ ಇಡಾಕತ್ತೇನಿ. ಯಾಕಂತಂದ್ರೆ ಇದ್ರೊಳಗೆ ಇಡ್ವಿ ಐತಿ ಆಗಾಕತ್ತಾವ. ಅದಕ್ಕೋಸ್ಕರ ಎಷ್ಟು ಹಿಡಿಸ್ತೈತೆ ಅಷ್ಟು ಹಾಕಿಡ್ತೇನೆ. ಉಳಿದದ್ದು ಮತ್ತೆ ಚೀಲದೊಳಗನೆ ಹಾಕಿ ಇಟ್ಕೊಳ್ತೀನಿ. ಇದು ಫ್ಯಾಕ್ಟ್ರಿ ಸಕ್ರೆ ಬರ್ತೈತಿ. ಇವತ್ತಿನ ರೊಟೀನ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಮತ್ತೆ ಶೇರ್ ಮಾಡ್ರಿ. ಮುಂತಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ಸಪೋರ್ಟ್ ಮಾಡ್ರಿ. ಇನ್ನು ಏನು ಕೆಲಸನ ಮಾಡಿಲ್ಲ. ನಾನು ಹೊಲ್ದಾಗ ಪೈಪ್ ಒಂದು ಜೋಡಿಸೋದಿತ್ತು. ದಿನಕ್ಕೆ ದಿನ ಥಂಡಿ ಜಾಸ್ತಿ ಆಗತ್ತೆ ಹೊರತ, ಈಗ ಕಡಿಮೆ ಅಂತೂ ಆಗಲ್ತ. ಅಥವಾ ನಾವು ಇಲ್ಲಿ ನೀರು ಹಾಕ್ತೀವಲ್ಲ ಅದಕ್ಕೆ ಅಷ್ಟು ಥಂಡಿ ಅಂತ ಅನಿಸ್ತದೇನೋ ಗೊತ್ತಿಲ್ಲ. ಪೈಪ್ ಜೋಡಿಸ್ಬೇಕಾದ್ರೆ ಕೈಯೆಲ್ಲ ಶೇಡ್ ಹಿಡಿದು ಬಿಟ್ಟಾವು. ನಮ್ಮ ಯಜಮಾನ್ರು ನರಿ ಒಂದು ಗೊಂಜಾಳಕ್ ಗಂಟು ಬಿದ್ಬಿಟ್ಟಾವ ನೋಡ್ರಿ. ಹಗಲಿನ ಬಂದು ತಿಂದು ಹೋಗ್ತಾವ್. ನಿನ್ನ 2 ಕೋಳಿ ಹಿಡದಾವು. ಯಾರಿಗಾರ ಗೊಂಜಾಳ ತನಿಬೇಕಾದ್ರೆ ಹೇಳ್ರಿ, ತಂದು ಕೊಡ್ತೀವಿ. ಮತ್ತ ಎಷ್ಟು ಕಂಡಾಪಟ್ಟಿ ಗೊಂಜಾಳ ತನಿ ತಿಂದಾವ್. ರೈತರ ಬಾಳೆ ಹಿಂಗ ನೋಡ್ರಿ. ಎಲ್ಲಾ ಪ್ರಾಣಿ ಪಕ್ಷಿಗಳು ತಿಂದು ಒಳದ್ ಬಿಟ್ಟಿದ್ದ ನಮಗ. ತೆಂಗಿನಕಾಯಿ ಒಳಗ್ ಕೊಡ್ಬೇಕ. ತೆಂಗಿನಕಾಯಿ ಯಾಕ ಸಜ್ಜಿ ರೊಟ್ಟಿ ಮಾಡ್ತೇನೆ. ಮಾಡ್ಬೇಕಂತ ಮಾಡಿದ್ ಮತ್ ಟೈಮ್ ಇಲ್ಲ. ಅವ್ರಾಗ ನೀರ್ ಚೆಲ್ಲಿಪ ಮತ್ತು ಎಲ್ಲ ತಳಗ ಹೋಗ್ಯಾವ ಕಡ್ಲ್ಯಾಗ. ಹೌದು, ಒಂದು ನೋಡ ಬಡದಿ ನಾಷ್ಟಕ್ಕ ಇವತ್ತು ಏನೇನೋ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಮತ್ತ ರೊಟ್ಟಿ ಮಾಡೋದಂದತ್ತ. ನಮ್ ದೇವಿ ಈಗ ಸಜ್ಜಿ ಹಿಟ್ಟು ತಂದು ಕೊಟ್ಟಾಳ. ಸಜ್ಜಿ ರೊಟ್ಟಿ ಮಾಡ್ಬೇಕ. ಅದಕ್ಕ ಸಿಂಪಲ್ ಆಗಿ ನಾಷ್ಟ ಮಾಡ್ಕೊಂಡ ರೊಟ್ಟಿ ಮಾಡ್ತೇನೆ. ಎಷ್ಟೊತ್ತನ ಆಗ್ತೈತ ಗೊತ್ತಿಲ್ಲ. ಇದು ಗುಂಟೋಗ್ಬಿಟ್ಟೈತಿ. ವೆಂಕಟೇಶ, ಇದು ತಂಪಾಗಿ ಸಕ್ರಿ ಇವತ್ ಬಾಳ ಕೆಲ್ಸ ಅದಾವ. ಯಾವ ಕೆಲ್ಸ ಮಾಡ್ಬೇಕು, ಯಾವ್ದ್ ಬಿಡ್ಬೇಕಂತ ಒಂದು ಗೊತ್ತಾಗಲ್ತ. ಪಾಡಿಗೆ ಬಿದ್ದಾವ, ಹರಿದು ಹಿಡಿದು ಅನ್ನಕ್ಕ ಮತ್ತೆ ಇದು ಗೊಂಜಾತಿ ತಿಂತಾವ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ, ಆರಾಮದಿರಿ? ನಾವು ಮುಂಜಾನೆ ಎದ್ದು ಕೊಳೆನ ಇಲ್ಲಿ ಪಪ್ಪಾಳಿ ಹಣ್ಣು ಆಗಿರ್ಬೋದು. ಇವತ್ತೆಲ್ಲ ಅವು ಪಪ್ಪಾಳಿಕಾಯಿ ಗಿಡದಾಗ ಹಣ್ಣಾಗ್ಯಾವು. ಈ ಟೈಮಲ್ಲಿ ಪಪ್ಪಾಳಿ ಹಣ್ಣು ಸಿಕ್ಕಾಪಡಿ ರುಚಿ ಇರ್ತಾವ. ನಮ್ಮ ಹಿಟ್ಟಲ್ಲಿ ಹರಿತಾರೆ. ಯಾಕಂದ್ರೆ ಹತ್ತಾಗ ಗಾವ್ ಇಲ್ಲದ, ಅದಕ್ಕೋಸ್ಕರ ಮೆಣಸಿನ್ಕಾಯಿ ಇಷ್ಟ ಪಪ್ಪಾಳಿ ಹಣ್ಣು ಹರಿದು. ಬ್ಲಾಕಿ ಓಯ್ ಮಗನೇ ಮಾತಾಡೋದಲ್ಲ. ಅನ್ನಗತಿ ನಾಳೆಗೆ ತಿನ್ಬೋದು, ನಾಳೆ ಅಥವಾ ನಾಡ್ದ. ಅದು ಹಚ್ಕಡಿದ್ದೇವ್ರಿಪ್ಪ ಮ್ಯಾಗತ್ತಿ ಬಿಡಿಸ್ತಾವಪ್ಪ. ನೀವು 2 ದಿನ ಬಿಟ್ಟು ತಿನ್ನಕ್ಕೆ ನಡಿತೈತಿ. ಒಂದು ಸಿಕ್ಕಾಪಟ್ಟಿ ರುಚಿ ಇರ್ತಾವ್ರಿ. ಹಾಗರ್ಕಪ್ಪ ಇನ್ನೊಂದು ಇದನ್ನ ಮ್ಯಾಗ ಹತ್ತಲ್ಲ. ನಮ್ಮ ಪ್ರೆಗ್ನೆಂಟ್ ಇದ್ದಾಗ ಒಬ್ಬೊಬ್ಬರ ಪಪ್ಪಾಳಿ ಹಣ್ಣು ತಿಂತಾರ, ಕಾಯಿ ತಿನ್ನಬಾರ್ದಂತ ಹೇಳ್ತಾರ. ಹಣ್ಣು ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಆಗಂಗಿಲ್ಲ ಅಂತ ಹೇಳ್ತಾರ. ಆಚೆ ಏನು ಬೇಡ. ಇವನು ತೆಗಿಬೇಕೈತಪ್ಪ. ಇವು ಒಣಗಿದ್ದು ವೈರ್ ಮ್ಯಾಗ ಬಿದ್ದಾವಲ್ಲ, ಮ್ಯಾಗ ಹತ್ತಿ ತೆಗಿತಿ. ಮೆಣಸಿನ್ಕಾಯಿ ಹಿಡ್ಕೊಲಿ. ಈ ವೈರ್ ಮ್ಯಾಗಿನ ಬಿದ್ದಷ್ಟು ತೆಗೆದು ಬಿಡು. ಈ ಸಲ ನಮ್ಮ ಮಾವಿನ ಗಿಡಗಳು 3 ಗಿಡಗಳು ಹೂ ಬಿಟ್ಟಾವ. ಸಿಕ್ಕಾಪಟ್ಟೆ ಖುಷಿ ಆಗತ್ತೈತೆ ನನಗಂದ್ರು. ಆದರೆ 2 ಗಿಡದಾಗಿನೂ ಕಾಯಿ ಹೆಂಗೆ ಅಕ್ಕಾವನು ಕ್ಯೂರಿಯಾಸಿಟಿ ಜಾಸ್ತಿ, ಯಾವ ಥರ ಅಕ್ಕಾವ ಅಂತೇಳಿ. ಇರ್ಲಿ ಬಿಡಪ್ಪ, ಅವು ಗಾಳಿಗತಿ ಬೀಳ್ತಾವ. ಬೆಳೆಯಲಕ್ಕೆ ಇಲ್ಲ, ಗಾಳಿಗೆ ಬೀಳ್ತಾವ. ವೈರ್ ಮ್ಯಾಗ ಅಷ್ಟೇ ಅವಳ. ನಾನೀಗಿಲ್ಲೇ ಹೊರಗೆ ಒಲಿ ಹೊತ್ತಿಸಿ ಅನ್ನಕ್ಕಿಟ್ಟೈನಿ. ನಿನ್ನೆ ಗೊಂಜಾತಿನೇ ಕುಸಿಂದಿಪ್ಪ. ಉಪ್ಪನೇ ಹಾಕಿಲ್ಲ ಅವಕ್ಕೆ. ಅದಾ ನೋಡಿ ತಿಂತಿ. ನರಿ ಎಲ್ಲ ಮುರಿದು ತಿಂದು ಹೋಗಿದ್ದೀವ.
ನರಿ ಸಂಬಂಧ ಯಾರು ದೊಡ್ಡ ಕರಿ ಕೋಳಿನ ತಿಂದ್ಬಿಟ್ಟವಪ್ಪ ನರಿಗಳು. ಬ್ಲಾಕಿನ ಎರಡು ಕಡೆ ರೆಕ್ಕಿ ಕಾಲ ತಿಂದತಿ ತಿಂದ ಬಿಟ್ಟು ಹೋಗೈತಿ. ಈ ಕಡೆ ನಾವು ಪೈಪ್ ಜೋಡ್ಸೋ ಮುಂದೆ ದೇವ್ ನೋಡಿ ಕೋಳಿ ಅವ ದೊಡ್ಡ ಕೋಳಿದ್ದು. ಅವ ಎಡ ತತ್ತಿ ಆಗ್ತಿದ್ದು. ಹುಂಜಾಕ್ ಹೋಗಂತ ತಿನ್ರಿ ಅದನ್ನ. ಇಲ್ಲಿ ನರಿ ಬರಾಕತ್ತ 4-5 ನರಿ ಕೈಯಾಗ ಸಿಗೋದನ್ನೇ ಇಲ್ಲ. ಮೊನ್ನೆ ಅದ ಹುಂಜಾನ 2 ಕೋಳಿ ಕೊಟ್ಟು ಬಂದೈತಿ. ಅದ 2 ಕೋಳಿ ಅದ ಕರ್ಕೊಂಡು ಅಡ್ಡಾಡ್ದಿತ್ತ. ಅವಕ್ಕೆ ಎಣ್ಣೆ ಹಾಕಿದ್ರೆ ಇವು ನಾಯಿಗಳಂದ ನಾಯಿ ಇವು ಕೋಳಿಗ ಅಷ್ಟೇ ಮಾಡ್ಬೇಕು ನೋಡೋಕ್. ಒಂದು ಹಿಂಡದಪ್ಪ ಅವ್ ನರಿ. ಗೊಂಜಾಳ ಅಂದ್ರೆ ಅರ್ಧ ಖಾಲಿನ ಮಾಡ್ಯಾವ. ಗೊಂಜಾಳದಾಗ ಇರ್ತಾವ. ಅದ ನಿನ್ನಿದ ಒಂದು 20 ತನಿ ನೋಡು. 20 ತನಿ ತಿಂದಾವ. 10 ತನಿ ಕೆಳಗೆ ಮುರಿದಾವ. ಇಲ್ಲೇ ಇಲ್ಲೇ ಇರ್ತಾವ. ಹೆದರದೇ ಇಲ್ಲ ಅವಕ್ಕೇನು ಹೆದರಿಕೆನೇ ಇಲ್ಲ ಯಾರ್ದು. ಹಿಂಗೈತೆ ನೋಡ್ರಿ ರೈತರ ಜೀವನ. ವಾವ್ 3 ಪಪ್ಪಾಳೆನ. ನಾನಂತೂ ಸದ್ಯಕ್ಕೆ ತಿನ್ನಂಗಿಲ್ಲ. ನಮ್ಮ ಮನೆಯವ್ರು ತಿಂತಾರೆ. ಬಟ್ ನನಗೂ ತಿನ್ಬೇಕಂತ ಆಸೆ ಆಕೈತಿ. ತಿನ್ನಂಗಿಲ್ಲ. ಇಲ್ಲೇ ಬಾಂಡೆ ತಿಕ್ಕಾಕತ್ತೀನಿ. ವಿಠಲ್ ನೀನೊಂದು ಒಯ್ತೀನ ಪಪ್ಪಾಳೆನ? ಹೌದಾ? ಇಲ್ಲಿ ಒಂಥರ ಗುಬ್ಬಿನೇ ತಿಂತಾವ ಇಷ್ಟು. ಅಲ್ಲಿ ಇಷ್ಟು ಅವ ತಿಂತಾವ. ಹೌದನಾ? ತಿನ್ಬಿಡು. ತಿನ್ನೋಲಕ್ಕೆ ಬ್ಯಾಸ್ಗೆ ಐತಿ. ನಾನೀಗ ಅನ್ನ ಮಾಡಿ ಕಾರ್ಬ್ಯಾಳೆ ಅಂತ ಹೇಳ್ತಾರೆ. ಇದು ಅಲಸಂದಿ ಬ್ಯಾಳೆ. ಇದು ರೊಟ್ಟಿ ಮಾಡ್ಬೇಕಂತ ಅಂದ್ಕೊಂಡೆ. ನೀರು ಹಾಸೋದೊಂದು ಐತಲ್ಲ, ಹಾಗಾಗಿ ರೊಟ್ಟಿ ಮಾಡೋದು ಕ್ಯಾನ್ಸಲ್ ಆಯ್ತು. ಅನ್ನ ಮಾಡೇನಿ. ಅನ್ನದ ಜೊತೆ ಮತ್ತು ಚಪಾತಿ ಜೊತೆ ಎಲ್ಲದ್ರ ಜೊತೆನೂ ಮಸ್ತ್ ಕಾಂಬಿನೇಷನ್. ತೊಗರಿ ಬೇಳೆದಾದ್ರೂ ಮಾಡ್ಬೋದು. ನಾವು ಯಾವ ಬೇಕಾದ ಬೇಳೆದು ಮಾಡ್ಬೋದು. ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ 2 ಹಾಕೇನಿ. ಮಸ್ತ್ ಆಕೈತಿ ಕಾರ್ಬ್ಯಾಳೆ ಅಂತೇಳಿ. ಈಗ ಹಸಿ ಮೆಣಸಿನ್ಕಾಯಿ ಅದ ಅವನೊಂದು ಸ್ವಲ್ಪ ಹುರ್ಕೊಂಡ್ಬಿಡ್ತಾನೆ. ಈಗ ಒಲಿ ಹೊಡ್ಸೇನಲ್ಲ, ಮತ್ತು ಅಲ್ಲಿ ಗೊಂಜಾಳಕ್ಕೆ ನೀರೊಂದು ಹಾಸ್ಬೇಕು. ಹೋಗಾಗಿ ಅದನ್ನ ನೋಡ್ಬೇಕು. ಈಗ ಗಾಳನ್ ಭಾಳ ಬಿಡಾಕತೈತಿ. ಹಾಗಾಗಿ ಏನಕ್ಕೈತೆ ಅಂದ್ರೆ ಹಿಟ್ಟು ನಾನು ಜಾಸ್ತಿ ಹಿಟ್ಟು ನಾದಿ ಇಟ್ಕೊಂತೈತೇನಲ್ಲ, ಹಿಟ್ಟು ನಾದಿ ಇಟ್ಕೊಂಡಾಗ ಗಾಳಿಗೆ ಲಘುನ ಆರೋ ಚಾನ್ಸಸ್ ಇರ್ತೈತಿ. ಹಾಗಾಗಿ ರೊಟ್ಟಿ ಸರಿ ಬರೋಂಗಿಲ್ಲ. ಸಜ್ಜಿ ರೊಟ್ಟಿ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಈ ಗಾಳಿ ಇರೋದ್ರಿಂದಾಗೆ ಮತ್ತು ಕ್ಯಾನ್ಸಲ್ ಮಾಡಿದ್ವಿ. ನಾಳೆನೂ ಮಾಡೋಕ್ಕಾಗಲ್ಲ. ನೋಡ್ಬೇಕು ಯಾವ ಮಾಡೋದಾಗತ್ತೆ ಗೊತ್ತಿಲ್ಲ. ನಾಳೆ ಅಕಸ್ಮಾತ್ ಏನಾದ್ರು ಟೈಮ್ ಸಿಕ್ಕರೆ ಮತ್ತು ನಾಳೆ ಮಾಡ್ಬೇಕು. ಮತ್ತು ನಾಳೆ ಇದಕ್ಕೆ ನೀರು ಹಾಸ್ಬೇಕು. ಇನ್ನು ಕಂಟಿನ್ಯೂ ಹಂಗೆ ನೀರು ಹಾಸೋದು, ಕಸ ತೆಗೀದು ಅಂದ್ರೆ ಇವು ಹೊಳೆ ಕಸ ಸಣ್ಣಗೆ ಭಾಳ ಎಳಾಕತ್ತಾವ. ನಮ್ಮ ಮನೆಯವ್ರು ಎಣ್ಣೆ ಹೊಡಿತೇನೆ ಅಂತಂದಾರ. ಎಣ್ಣೆ ಹೊಡಿತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ. ಈಗ ಒಲೆ ಹೊತ್ತಾಗ ಮೆಣಸಿನ್ಕಾಯಿ ಹುರಿದಿಟ್ನಿ ಅಂದ್ರೆ ಇಕ್ಕಟ್ಟೆ ಜಳಕಾತಿ ಮಾಡಿ ಆಮೇಲೆ ಖಾರ ಅದ್ಯಾಕೆ ಬರ್ತೈತಿ. ಮಿಕ್ಸಿಗಾರ ಹಾಕ್ತೇವೆ, ಇಲ್ಲಾಂದ್ರೆ ಇಲ್ಲಿ ಕಲ್ಲಾಗಾರ ರುಬ್ಬಾಕ್ ಬರ್ತೈತಿ. ನೋಡೋದು ಹೆಂಗೆ ಅನುಕೂಲಕ್ಕೆ ಹಂಗೆ ಮಾಡೋದು ನೋಡ್ರಿ. ತವಿ ಮತ್ತು ಮೆಣಸಿನ್ಕಾಯಿ ತೊಗೊಂಬಂದಿಲ್ಲ. ಅಷ್ಟೊತ್ತಾಗಲೇ ಇದು ಕಾರ್ಬ್ಯಾಳೆನೂ ರೆಡಿ ಇಕ್ಕೈತಿ. ಅನ್ನ ಒಳಗಿಟ್ಟು ಇವತ್ತು ಗಾಳಿ ಭಾಳ ಐತೆ ನೋಡ್ರಿ. ಹಿಂಗೆ ಗಾಳಿ ಭಾಳ ಇತ್ತು ಅಂದ್ರೆ ರೊಟ್ಟಿನೂ ಸರಿಯಾಗಿ ಬೇಯಂಗಿಲ್ಲ. ಹಿಂಗೆ ಈ ಕಡೆ ಗೂಡುಗಾಳೆಲ್ಲ ಈ ಕಡೆ ಬೀಸ್ತಿರ್ತೈತಲ್ಲ, ಹಾಗಾಗಿ ರೊಟ್ಟಿ ಹಾಕ್ಬೇಕಾದ್ರೆ ರೊಟ್ಟಿ ಒಳ್ಳೊಳ್ಳೆ ಬೀಳ್ತಾವೆ. ಇವ ಎಷ್ಟು ಮೆಣಸಿನ್ಕಾಯಿ ನೋಡ್ರಿ. ನಾವು ಇನ್ನೂ ಎಷ್ಟು ಚುಲಂತಮ್ಮಿ ಹುರ್ಕೋತೀವಲ್ಲ, ಇನ್ನೂ ಸ್ವಲ್ಪ ಹಣ್ಕಾಯಿನೂ ಹೋಗ್ಯಾವು ಇಟ್ಟಿತ್ತು. ಅಷ್ಟು ಮಸ್ತ್
ಖಾರ ಬರ್ತೈತಿ. ನಾವು ಇದನ್ನು 15-20 ದಿನ ಇಟ್ಕೊಂಡು ತಿನ್ಬೋದು. ಅಂದ್ರೆ ಹೊರಗೆ ಫ್ರಿಜ್ಜಲ್ಲಾದ್ರೆ ಇನ್ನೂ ಜಾಸ್ತಿ ದಿನ ಸ್ಟೋರ್ ಮಾಡ್ಬೋದು. ವೆಜ್ ನಾನ್ ವೆಜ್ ಎಲ್ಲ ಅಡುಗೆನೂ ನಾವು ಅದನ್ನು ಹಾಕ್ತೇವೆ. ಮತ್ತು ಬಿಸಿ ರೊಟ್ಟಿ ಜೊತೆ ತುಪ್ಪ ಅಥವಾ ಎಣ್ಣೆ ಇಲ್ಲ ಬಿಸಿ ಅನ್ನದ ಜೊತೆ ಅದನ್ನ ಚಟ್ನಿ ಥರನೂ ನಾವು ಯೂಸ್ ಮಾಡ್ತೇವೆ. ನಮ್ಮ ಕಡೆ ಹಂಗೆ ಯೂಸ್ ಮಾಡ್ತೇವೆ. ಭಾಳಷ್ಟು ಸಲ ನಾನು ಸೇವ್ ಮಾಡ್ಕೊಂಡೇನಿ. ಈಗ ನಾವು ಏನು ಮಾಡ್ತೀವಿ ಅಂದ್ರೆ ಆಗ ಮೆಣಸಿನ್ಕಾಯಿ ಹಸಿವಾಗಲಿ ಸ್ವಲ್ಪ ಹುರ್ಕೊಂಡು ಆಗಾಗ ಪೇಸ್ಟ್ ಮಾಡ್ಕೊಳ್ಳೋ ಬದಲು ಈಗ ನಾವು ಒಂದು ಸಲ ಮಾಡಿ ಇಟ್ಕೊಂಡ್ವಿ ಅಂದ್ರೆ ನಮ್ಗೆ ಅರ್ಜೆಂಟ್ ಟೈಮಲ್ಲಿ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಕೈತೆ ಅದು. ಗಾಳಿಗೆ ಇಷ್ಟು ಉರಿ ಹತ್ತಿದ್ರು ಅದಕ್ಕೆ ಬೊಗಾಡಿ ಉರಿನ ಹತ್ತಲ್ತು ನೋಡ್ರಿ. ಲಘುನ ಕುದಿಯಂಗೇ ಇಲ್ಲ. ಎಷ್ಟೊತ್ತಾತು ನೋಡ್ರಿ ನಾನು ಇದನ್ನು ಕಾಳ್ಬೇಳೆಗಿಟ್ಟು ಕುದಿನ ಬರಲ್ತು. ಈಗ ಸಣ್ಣಗೆ ಕುದಿ ಬರಾಗದೈತಿ. ಸಣ್ಣ ಉರಿಯೊಳಗೆ ಬೇಯ್ದ್ರೆ ಹೆಂಗೆ ಸೈಡ್ ಎಣ್ಣೆ ಬಿಡದೈತಿ ನೋಡ್ರಿ. ಇದು ಎಣ್ಣೆ ನಾನು ಕಡಿಮೆನ ಹಾಕಿರ್ತೀನಿ. ಮತ್ತು ಮಸಾಲೆ ಖಾರ ಮಾಡ್ಬೇಕಾದ್ರೆ ನಾವು ಎಣ್ಣೆನ ಯೂಸ್ ಮಾಡಿರ್ತೀವಲ್ಲ, ಹಾಗಾಗಿ ಒಂದಿಟ್ಟು ಎಣ್ಣೆ ಬಿಡ್ತೈತೆ ಅದು. ಇದು ಕುದಿಸಿ ಇದು ನೀಳಿ ಇಟ್ಟು ನೀರು ಹೊಳ್ಸಕ್ಕೆ ಹೋಗ್ಬೇಕಂತಂದ್ರೆ ಇದು ಲಘುನ ಆಗವಲ್ತು. ಗಾಳಿ ಇದ್ರೆ ಹಿಂಗೆಲ್ಲ ಆಕೈತಿ. ಆಬೋಲಿ ಮತ್ತು ಮಲ್ಲಿಗೆ ಎಷ್ಟು ಚಂದ ಅರಳೆ ನೋಡ್ರಿ. ಅಲ್ಲಿ ಮಲ್ಲಿಗೆ ಅಳ್ಳ್ಯಾವ, ಇಲ್ಲಿ ಆಬೋಲಿ. ಒಂಥರ ಖುಷಿ ಅಂತ ಅನಿಸ್ತೈತಿ. ಇದು ದಾಸವಾಳದ ಇನ್ನೊಂದು ಸ್ವಲ್ಪ ದಿನ ಆದ್ರೆ ಬಿಳಿ ಉಣ್ಣಿ ಬೆಳಕ್ಕೆ ಶುರು ಆಗ್ಬಿಡ್ತೈತಿ. ದಾಸವಾಳ ಗಿಡ ಹಾಗಾಗಿ ಅದ್ರ ಸಲುವಾಗಿ ಕಡ್ದೀವಿ ನಾವು. ಆ ದಾಸವಾಳ ಗಿಡಕ್ಕೆ ಬಿಟ್ಟು ಈಗ ಪ್ಯಾರ್ಲ್ ಗಿಡಕ್ಕೆಲ್ಲ ತೊಗೊಂಡೈತೆ ನೋಡ್ರಿ, ಕಾಣಿಸ್ತೈತಲ್ಲ. ನಾನು ಮತ್ತೆ ನೀರು ನೋಡೋಕ್ಕಂತ ಬಂದೆ ನೋಡ್ರಿ. ಇಲ್ಲಿ ಅಲ್ಸಂದೆ ಹೇಗೆ ಹಾಕಿದ್ವಲ್ಲ, ಮನೆ ಹರಿದ್ವಿಲ್ಲ, ಮತ್ತು ಕಾಯಿ ಆಗ್ಯಾವ. ಮತ್ತು ಹರ್ಕೋಬೇಕು. ಹರ್ಕೊಂಡು ಪಲ್ಯ ಮಾಡ್ಬೇಕು ನೋಡ್ರಿ ಹಸಿವನ. ನೀರು ಅಲ್ಲ ಹೇಳಿದ್ಮೇಲೆ ನೋಡ್ರಿ ಹಳದಾಗ ಕಾಣಿಸ್ತೈತಲ್ಲ. ಹಳದಾಗ ಹೊಂಟೈತೆ ಅದು ನೀರು. ನಾವು ಇಲ್ಲಿ ಗೊಂಜಾಳಕ್ಕೆ ಬಿಟ್ರೆ ಎಲ್ಲಿ ಹೆಂಗೆ ಪಾಸಾಗಿ ಹೊಂಟೈತೆ ಅಂತ ಗೊತ್ತಾಗಲ್ತು. ಒಟ್ಟಿನಲ್ಲಿ ಇಲ್ಲಿ ಬಂದು ಅಲ್ಲಿ ಬಂದು ನೀರು ಸ್ಟಾಕ್ ಆಗತೈತಿ. ಇದು ಹೊಸ ನೆಲ ಅಲ್ಲ, ಹಾಗಾಗಿ ನೀರು ಹಚ್ಚಕ್ಕೆ ಗಾವನ ಆಗಂಗಿಲ್ಲ. ಎಲ್ಲೆಲ್ಲೇ ಹೆಂಗೆ ಹೋಗ್ತೈತಿ. ಇಲ್ಲೇ ಬಸ್ಸಿ ಹೊಡೆದಂಟೈತಿ ಅನ್ನೋದು. ನಾನು ಆಗೆಲ್ಲ ಇಲ್ಲೇ ನೋಡಿ ಹೋಗೇನಿ. ಹಂಗಾರೆ ಆಯ್ತೈತೆ ಬಿಡು, ಇನ್ನೊಂದು ಅರ್ಧ ತಾಸು ಬಿಟ್ಟು ಬಂದ್ರೆ ಆತಂತೇಳಿ ನಾನು ಮಾಡಿದ್ನಿ. ಅರ್ಧ ತಾಸು ಬಿಟ್ಟು ಬಂದರೂ ಅದು ಆಗಿಲ್ಲ. ಹಂಗಾಗಿ ಬೇರೆ ಕಡೆ ಬಿಡ್ತೇನೆ ಹೋಗಿ. ಮತ್ತು ಉಳ್ದಷ್ಟು ಉಳಿಲಿ, ಸುಮ್ಮನೆ ಅಲ್ಲಿ ಹೋಗಿ ವೇಸ್ಟ್ ಆಗತ್ತೆ ನೀರು. ಅಲಸಂದಿಕಾಯಿ ಎಷ್ಟಿಗೆ ನೋಡ್ರಿ. ಮೊನ್ನೆ ಬಲ್ತದ್ದು ಅಷ್ಟು ಹಾಕೊಂಡಿದ್ವಿ, ಎಳಿಗೆ ಹಂಗೆ ಬಿಟ್ಟಿದ್ವಿಲ್ಲ. ಆದ್ರೆ ಅಲ್ಲಿ ಒಣಗಾಕತ್ತ ಕಾಯಿ, ಯಾಕಂದ್ರೆ ಸೀರು ಬಿದ್ದುಬಿಟ್ಟೈತೆ. ಅದು ಸೀರಿದ್ದು ಧರ್ಯಾಕೂ ಆಗಂಗಿಲ್ಲ. ಅಲ್ಲೇ ಒಣಗೆಲ್ಲ ಸಿಡಿಯಾಕತ್ತಾವ ಕಾಯಿ. ಹೆಂಗೆ ಗೊಂಜಾಳದ ಹೂವು ನಿಂತು ಇಲ್ಲಿ ಹೆಂಗೆ ಬಿಟ್ಟಾರೆ ಜೋಡಿಸಿ. ಮೆಣಸಿನ್ಕಾಯಿ ನಾನು ಹೊಡೆದಿಟ್ಟಿದ್ನಲ್ಲ, ಇದನ್ನ ಕಲ್ಲಾಗೇನು ರುಬ್ಬಂಗಿಲ್ಲ, ಮಿಕ್ಸಿಗೆ ನಾನು ಹಾಕೋತೀನಿ. ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ರೆಡಿ ಮಾಡ್ಕೋತೀನಿ. ನಮ್ಮ ಯಜಮಾನ್ರು ಬಂದರೆ ಇಲ್ಲಿ ಕೋಳಿ ಹಿಡಿಯಕ್ಕೆ ಹೋಗ್ತೈತೆ ಉಂಟೇಶಿದ. ಕೆಳಗೆ ಬಿತ್ತನ ಕೋಳಿ ಹಿಡ್ಕೊಳಕ್ಕೆ ಹೋಗ್ತೈತಿ. ನಮ್ಮ ಮನೆಯವರು ಊರಾಗ ಹೋಗಿ ಜಿಲೇಬಿ ತಂದಾರೆ. ನಾನು ಸ್ವೀಟ್ ಅಷ್ಟೊಂದು ತಿನ್ನಂಗಿಲ್ಲ, ಅಷ್ಟು ಅಷ್ಟೊಂದು ತಿನ್ನಂಗಿಲ್ಲ ಅಂದ್ರೆ ದಪ್ಪ ಕಂಡ, ಅದಕ್ಕೋಸ್ಕರ
ಹೊಡ್ಯಾಕತ್ತು ಮಳೆ ಅದ ಮಾಡಾಕ ಅದೇ ಮಳೆ ಬರ್ತೈತ್ನಾ ಡಿಸೆಂಬರ್ ಎಷ್ಟನೇ ತಾರೀಕಿಂದ ಮತ್ತೆ ಮಳೆ ಶುರು ಆಕೈತೆ ಅಂತ ಹೇಳ್ಯಾರ ಕಾಳಕ್ಕೆ ನಾವು ಕೋಳಿಗೆ ಕೋಳಿ ಕಾಳು ಹಾಕಿಲ್ಲ ಹಾಕೊಂಡಿ ಅದಕ್ಕೆ ಕನಕೆ ಹಾಕ್ಲಿ ಗೌರಿಗೆ ಮೇವ್ ಕಟ್ಕೊಂಡ್ಬರ್ತಾನ ಹೊತ್ತು ಮಾಡಿ ಮೇವ್ ಕಟ್ಕೊಂಡ್ಬಂದು ಹಾಕೊಂಡು ಬರ್ತೀವಿ ನಾ ಅಲ್ಲೇ ತಿಲ್ಲ ಸಣ್ಣಂದು ಆ ಗೊಂಜಾಳದಾಗಿಂದ ಕಾಳು ಹಾಕ್ಬೇಕಾ ಈಗ ಈಗ ಇವಕ್ಕ ಹಾಕೊಂಡಿ ಹಾಂ ಅಯ್ಯ ಜಗಳ ಮಾಡ್ತಾವ ವೆಂಕಟೇಶ್ ಕೋಳ್ ನಂಗೆ ಲೆಕ್ಕಕ್ಕ ಇಲ್ಲ 5 2 ಹೋದು ಈ ದೊಡ್ಡ 5 ಪಡ್ಡಿ ಹಿಡ್ದ ಜಿಲೇಬಿ ಬೇಕೆಲ್ಲ ಹೋಗ್ತೀನ ಇದನ್ನ ತಗೋವ ಪಪ್ಪಿನಾ ಇದನ್ನ ಅದ್ಯಾಕೆ ಬಗಳತ್ತ ಆಗಲ್ಲಾಗ ಹೌದಾ ಯಾಕೆ ಪಪ್ಪಿ ಅಕ್ಕ ಯಾಕೆ ಬಗಳತ್ತಿ ಹ್ಞೂ ಹರಿತೈತ್ರಿ ಇದು ಮ್ಯಾಗ ಹಚ್ಚಿದೆ ಜಿಗಿತೈತಿ ಬೆಳೆ ಬೆಳೆ ಇಷ್ಟು ಕೊಂದಾಗ ಹೋಗಿ ಸಿಕ್ಕು ನೋಡ್ರಿ ಬೇಡ ಸಾಕಿಲ್ಲ ಇಲ್ಲಿ ಯಾವ ಬೆಳಿವ ಇವು ಅದಾವನ ನೀ ಯಾರದು ಇಟ್ಕೊಂಡು ಹೋಗ್ಬೇಕಲ್ಲ ದೇವ್ರಿಗೆ ಇಡಿಸ್ಬೇಕು ಇಷ್ಟಕ್ಕೊಂದ ಹೋಗಿ ಸಿಕ್ಕು ನೋಡ್ರಿ ನಮ್ಗೆ ಹೆಂಗೆ ಕಟ್ತೀವ ಇವನು ಮಿಕ್ಸ್ ಮಾಡಿ ಹ್ಞೂ ಅವ್ನು 2 ಹಾಕ್ತೀಯ ಗಂಟೆ ಕಟ್ತೀನ ಆಮೇಲೆ ಕಟ್ಟಕ್ಕೆ ಕಲ್ಕೋಬೇಕು
ಬಿಳಿವು ಭಾಳ ಅದಾವ ಅವು ನಾಲ್ಕು ಹಾಕಿ ನೀವು ಎರಡು ಹಾಕಿ. ನಾನು ಮೆಣಸಿನ್ಕಾಯಿ ಏನು ಹುರಿದಿದ್ನಲ್ಲ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡೇನಿ ನೋಡಿರಿ. ಈಗ 2 ಸಲ ಆತ, 2 ಜಾರ್ ಆತ. ನಾವು ಇದನ್ನು ಹೆಂಗೆ ಯೂಸ್ ಮಾಡ್ತೀವಲ್ಲ ಅಷ್ಟು ದಿನ ಬರ್ತೈತಿ ಇದು. ಹಸಿ ಖಾರ ಹಾಕಿ ನಾವು ಎಲ್ಲ ಥರದ ಅಡುಗೆನೂ ಮಾಡ್ತೀವಿ. ಸಾರಿಗೂ ಹಸಿ ಖಾರ ಹಾಕ್ತೇವೆ, ಪಲ್ಯಕ್ಕೂ ಹಸಿ ಖಾರ ಹಾಕ್ತೀವಿ. ನಾನು ಹೇಳಿದ್ನಲ್ಲ, ಬಿಸಿ ಅನ್ನದ ಜೊತೆ ಮತ್ತು ರೊಟ್ಟಿ ಜೊತೆ ಚಟ್ನಿ ಥರನೂ ನಾವು ಇದನ್ನು ತಿಂತೇವೆ. ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ. ರೆಸಿಪಿ ನಾನು ಶೇರ್ ಮಾಡ್ಕೊಂಡೇನಿ ಭಾಳಷ್ಟು ಸಲ. ನಿಮ್ಗೆ ಮತ್ತೊಮ್ಮೆ ಬೇಕಂತಂದ್ರೆ ಹೇಳ್ರಿ, ಇದಿಷ್ಟು ಖಾಲಿ ಆದಿಂದ ನಾನು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಭಾಳಷ್ಟು ಸಲ ಶೇರ್ ಮಾಡಿ ನಾನು. ಮತ್ತು ರೀಸೆಂಟ್ ವಿಡಿಯೋದಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಖಂಡಿತ ಸಿಗ್ತೈತಿ ರೆಸಿಪಿ. ಖಾರ ನೋಡಿದ್ರೆ ಬಾಯ ಜೋಳು ನೀರು ಬರಾಗತ್ತ, ಯಾವಾಗ ತಿಂದೇನ ಅಂತ ಅನ್ಸಾಗತೈತೆ, ಅಷ್ಟು ಮಸ್ತಾಗಿರ್ತೈತೆ ಖಾರ. ನಮ್ಮ ಬೆಳಿಗ್ಗೆ ಹಾಲು ಬೇಕಲ್ಲ, ಹಾಗಾಗಿ ಎಮ್ಮೆ ಹಾಲು ನೋಡಿರಿ. ಎಮ್ಮೆ ಹಾಲು ಹೆಂಗಿರ್ತಾವೆ, ಪಾಕೆಟ್ ಹಾಲಿನ ಥರ ಇರ್ತಾವೆ. ಪಾಕೆಟ್ ಹಾಲು ಹಾಕೋದಂತ ಹೇಳ್ತಾರಪ್ಪ, ಆದ್ರೆ ಬೆಳ್ಳಗೆ ಯಾಕೆ ಇರ್ತಾವೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಆಕಳ ಹಾಲು ಬೆಳ್ಳಗೆ ಬರಂಗಿಲ್ಲ, ಎಮ್ಮೆ ಹಾಲು ಅಷ್ಟೇ ಬೆಳ್ಳಗೆ ಬರ್ತಾವೆ. ಬಂಡೆ ಇದಾವೆ, ಬಂಡೆ ತಿಕ್ಕಬೇಕು, ಕತ್ಲಗೈತಿ. ಹಂಗೆ ಕುಂತು ನಾನು ಇಷ್ಟಕ್ಕೊಂದು ಹೋಗಟ್ಟ ನೋಡ್ರಿ. ನಮ್ಮ ದೇವಿ, ನಮ್ಮ ಯಜಮಾನ್ರು ಟಿವಿ ಹಚ್ಚಿದ್ರು ಈಗಷ್ಟನ. ಇಲ್ಲಿಗೆ ಪಪ್ಪಿ ಖಾರ ಮಿಕ್ಸಿಗೆ ಹಾಕೋದಿತ್ತಲ್ಲ, ಹಂಗಾಗಿ ಸ್ವಲ್ಪ ತಡ ಆಯ್ತು. ಖಾರ ಮಿಕ್ಸಿಗೆ ಹಾಕ್ಕೊಂಡು ಬಂದೆ ನೋಡ್ರಿ.